ವಚನಾನಂದ ಶ್ರೀ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಟ್ರಸ್ಟಿ. ಹಾಸ್ಟೆಲ್ ಮಕ್ಕಳನ್ನ ಕರೆಸಿಕೊಂಡು ಮಸಾಜ್ ಮಾಡಿಸಿಕೊಳ್ತಾ ಇದ್ರು. ಮಸಾಜ್ ಸ್ವಾಮೀಜಿ ಅಂತ ಆರೋಪಿಸಿದ ಚಂದ್ರಶೇಖರ್ ಪೂಜಾರ್. ಮೈಸೂರಿನಲ್ಲಿ ಆಟೋ ಗ್ಯಾಸ್ ಇಲ್ಲದೆ 5 ಕಿಲೋಮೀಟರ್ ವರೆಗೂ ಉದ್ದ ಕ್ಯೂ. ಪರಿಹಾರ ಕೊಡಿ, ಇಲ್ಲ ನಮ್ಮ ಕುಟುಂಬಕ್ಕೆ ವಿಷ ಕೊಡಿ ಅಂತ ಚಾಲಕರ ಆಕ್ರೋಶ. ಬಂಕ್ ಬಳಿ ಬಂದವರಿಗೆ 100-200ರ ನೋಟು ಹಂಚಿಕೆ ಮಾಡಿದ ಫೈನಾನ್ಷಿಯರ್ ಕಿರಣ್ ರಾಜ್. ಕೋಟೆ ನಾಡಿನಲ್ಲಿ 20 ದಿನಗಳಿಂದ ಕಾಡ್ತಾ ಇರೋ ಸಿಲಿಂಡರ್ ಅಭಾವ. ಹೊಳಲ್ಕೆರೆಯ ಅಖಿಲ್ ಗ್ಯಾಸ್ ಏಜೆನ್ಸಿ ಬಳಿ ತಹಶೀಲ್ದಾರ್ಗೆ ಜನರ ಮುತ್ತಿಗೆ. ಬೇರೆಯವರಿಗೆ ಏಜೆನ್ಸಿ ವರ್ಗಾಯಿಸುವಂತೆ ಒತ್ತಾಯ. ಮೈಸೂರು ಮಂಗಳೂರಿಗೆ ಸಚಿವ ಸ್ಥಾನ ಕೊಡ್ತಾನೇ ಇದ್ದಾರೆ. ನಮಗೂ ಸಚಿವ ಸ್ಥಾನ ಕೊಟ್ಟರೆ ಜನಸೇವೆ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಒಬ್ಬನೇ ಅಲ್ಪಸಂಖ್ಯಾತನಿದ್ದೇನೆ ಅಂತ ಶಾಸಕ ಆಸಿಫ್ ಸೇಠ್ ಡಿಮ್ಯಾಂಡ್. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇಲ್ಲ, ಇದೆ ಅಂತ ಯಾರೂ ಒಪ್ಪೋದಿಲ್ಲ. ಒಂದು ಸಮಾಜದ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಹೊರಟಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡೋಣ ಅಂದ ಕೇಂದ್ರ ಸಚಿವ ಎಚ್.ಡಿ.ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.